ರೈಟ್ ನಾವು ವಿ ಆರ್ ಗೋಯಿಂಗ್ ಟು ಪಬ್ ಕ್ರಾಲ್. ಇಷ್ಟ ಸ್ವಲ್ಪ ಆಯಿಲ್ ಯೂಸ್ ಮಾಡಿ ಇಡೀ ಬಾಟ್ಲಿದು ರೇಟ್ ಕೇಳಿದರೆ ಆ್ಯಂಡ್ ದೇರ್ ಐ ಕ್ಯಾನ್ ಗೆಟ್ ಟು ಕ್ಲಾರಿಫೈ ಮೈ ಡೌಟ್ಸ್. ಡನ್ ವಿತ್ ಎಕ್ಸ್ಪ್ಯಾಟ್ರಿ ವೆರಿಫಿಕೇಶನ್. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆರಿ ಪಿನಾಕಲ್. ಇವತ್ತು ನಾನು ದಾರಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಬಿಕಾಸ್ ಐ ಗಾಟ್ ಅಪ್ ಅ ಲಿಟಲ್ ಲೇಟ್ ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಲೇಟ್ ಟು ಕಾಲೇಜ್ ಆ್ಯಸ್ ಯೂಶ್ವಲ್. ಸೊ ಇವಾಗ ಇನ್ನೊಂದು 10 ನಿಮಿಷದಲ್ಲಿ ನನ್ನ ಬಸ್ ಇದೆ. ಐ ವಿಲ್ ಬಿ ರೀಚಿಂಗ್ ಕಾಲೇಜ್ ಅರೌಂಡ್ 11:15. ನಾವು ಇಸ್ 11 o'clock. 15 ನಿಮಿಷ ಕಾಲೇಜಲ್ಲಿ ಇರ್ಬೋದು. ಆ್ಯಂಡ್ ಐ ಗಾಟ್ ಸೆಷನ್ ಅಟ್ 11:30. ಬಟ್ ಮಾರ್ನಿಂಗ್ 10 o'clock ಸೆಷನ್ ಮಿಸ್ ಮಾಡಿ. ಡನ್ ವಿತ್ ಎಕ್ಸ್ಪ್ಯಾಟ್ರಿ ವೆರಿಫಿಕೇಷನ್. ಆ್ಯಕ್ಚುಲಿ ಏನಂದರೆ ನಿನ್ನೆ ಬಂದಿದ್ದೆ, ಅಂದರೆ ಒಂದು 12:35 ಆಗಿ ಬಂದಿದ್ದೆ. ಬಟ್ ದ ಆಫೀಸ್ ಕ್ಲೋಸಸ್ ಅಟ್ 12:30. 5 ನಿಮಿಷ ಲೇಟ್ ಆಗಿ ಐ ವಾಸ್ ನಾಟ್ ಏಬಲ್ ಟು ಡೂ ಮೈ ವೆರಿಫಿಕೇಷನ್. ಪುನಃ 2:30 ಓಪನ್ ಆಗಿತ್ತು. ಬಟ್ 2 o'clock ವಿ ವೆಂಟ್ ಟು ಸಿಟಿ ಟೂರ್, ರೈಟ್. ಇಟ್ ವಾಸ್ ದೇ ಟಿಲ್ 5-6 o'clock. ಮತ್ತು ನಿನ್ನೆ ವ್ಲಾಗ್ ನೋಡಿದ್ದೆ, ನಿಮ್ಗೆ ಗೊತ್ತಿರ್ಬೋದು ಏನು ಮಾಡ್ತಿದ್ದೆ ಅಂತ. ಸೊ ದಟ್ಸ್ ವೈ ಐ ಕೇಮ್ ಟುಡೇ. ವಿತ್ ನೆಕ್ಸ್ಟ್ 2-3 hours ಎಕ್ಸ್ಪ್ಯಾಟ್ರಿ ಅಕೌಂಟ್ ಒಂದು ಓಪನ್ ಆಗಿರಬೇಕು. ದೆನ್ ಐ ಕ್ಯಾನ್ ಯೂಸ್ ಮೈ ಬ್ಲಾಕ್ಡ್ ಅಕೌಂಟ್ ಅಮೌಂಟ್. ದಟ್ ಈಸ್ ವಾಟ್ 992 euros per month. ಈ ಮಂತ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಐ ಆಮ್ ಔಟ್ ಆಫ್ ಮೈ ಮನಿ ವಿಚ್ ಐ ಗಾಟ್ ಮೈ ಇಂಡಿಯನ್ ಅಂತಂದು ಇದು HDFC ಬ್ಯಾಂಕಲ್ಲಿ ಅಕೌಂಟ್ ತಂದಿದ್ದು ಖಾಲಿ ಆಗಿದೆ. ಆಲ್ಮೋಸ್ಟು ಖಾಲಿ ಅಂತ ಹೇಳೋದಿಲ್ಲ, ಬಟ್ ಇದೆ ಅಂದರೆ ಅಪ್ಪ ಏನೆಲ್ಲ ಕೊಟ್ಟಿದ್ದೆಲ್ಲ ಯೂಸ್ ಆಗಿದೆ. ಖಾಲಿ ಇದು ಒಂದು ಕೆಲಸ ಮಾಡ್ಲಿಕ್ಕೆ ಬಂದಂಗೆ ಆಯಿತು. ಐ ಮೀನ್ ಎಕ್ಸ್ಪೆಕ್ಟ್ ವೆರಿಫಿಕೇಷನ್. ಬಿಕಾಸ್ 11:30 ಕ್ಲಾಸ್ ಇದೆ ಅಂತ ಅಂದ್ಕೊಂಡಿದ್ದೆ ಅಲ್ಲ. ಟರ್ನ್ಸ್ ಔಟ್ ಇಟ್ಸ್ ಆನ್ಲೈನ್. ಅಲ್ಲಿ ಬರ್ದಿದ್ರು ಅಂದರೆ ಕೆಳಗೆ ಆನ್ಲೈನ್. ಯಾಕಂದರೆ ಇಲ್ಲಿದ್ದೇನೆಂದರೆ ಎಲ್ಲ ಕ್ಲಾಸ್ ಇರುತ್ತಲ್ಲ. ಸೊ ಎಲ್ಲ ಕ್ಲಾಸ್ ಬೇಸಿಕಲಿ ಆನ್ಲೈನ್ ಕೂಡ ಇರ್ತದೆ, ಸ್ಟ್ರೀಮ್ ಮಾಡ್ತಿರ್ತಾರೆ ಆನ್ಲೈನ್ ಕೂಡ. ಸೊ ಇಫ್ ಎನಿ ಒನ್ ಕಾಂಟ್ ಅಟೆಂಡ್ ದೇ ಕ್ಯಾನ್ ವಾಚ್ ಇಟ್ ಆನ್ಲೈನ್ ಥ್ರೂ ಹೋಮ್ ಆರ್ ವಾಟ್ ಎವರ್. ಸೊ ದ್ಯಾಟ್ಸ್ ದ ಸೀನ್ ಹಿಯರ್. ಬಿಕಾಸ್ ಲಾಸ್ಟ್ 2 ಡೇಸಿಂದ ಅದೇ ಆಗ್ತಿರೋದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮನೇಲಿ ಸುಮ್ಮನೆ ಯಾಕೆ ಕೂತ್ಕೊಂಡಿರೋದು, ಇಲ್ಲಿ ಆಫ್ಲೈನ್ ಇಲ್ಲೇ ಕ್ಲಾಸಲ್ಲಿದ್ದರೆ ಕ್ಲಾಸಲ್ಲಿ ಹೋಗಿ ಕೇಳುವ ಕ್ಲಾಸ್. ಅಂದರೆ ದೇ ವೇ ಲರ್ನಿಂಗ್ ಟೆಕ್ನಿಕ್ ಅಂತ ಏನೋ ಸೆಷನ್ ಇತ್ತು. ಸೊ ಇಟ್ ವಾಸ್ ಬೇಸಿಕಲಿ ದ್ಯಾಟ್. ಅಲ್ಲಿ ಹೋಗಿ ಕೇಳ್ತೀನಿ. ದೇ ವೇರ್ ಲೈಕ್ ದಿಸ್ ಇಸ್ ಓನ್ಲಿ ಥ್ರೂ ಆನ್ಲೈನ್. ಆ್ಯಂಡ್ ಐ ಆಮ್ ಲೈಕ್ ಐ ಜಸ್ಟ್ ರೀಚ್ ಕಾಲೇಜ್, ಹ್ಯಾವ್ ನಥಿಂಗ್ ಟು ಡೂ. ಕೆಲವ್ರಿಗೆ ಸಿಕ್ಕಿದೆ, ದೇ ವೇರ್ ದೇರ್ ಫಾರ್ ದೇರ್ ಬಿಸ್ನೆಸ್, ಲೈಕ್ ದೇ ಹಿಯರ್ ಟು ಕಲೆಕ್ಟ್ ದೇರ್ ಕಾರ್ಡ್. ದೇ ವೇರ್ ಡೂಯಿಂಗ್ ದೇರ್ ವರ್ಕ್ ಬೇಸಿಕಲಿ. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ಆ್ಯಂಡ್ ಇಟ್ಸ್ 11:30 ಐ ಗೆಸ್. 11:30, 12, 1, 2. I have got literally 3 hours, 2.5 hours. Let me go back to my room. Anyhow, I have got 2 pending vlogs to edit. I'll do that at least. And 2 o'clock ಬಂದು ಪ್ರೊಫೆಸರ್ ಲಾನ್ಸರ್ ಒಟ್ಟಿಗೆ ಒಂದು ಸೆಷನ್ ಉಂಟಂತೆ. And there I can get to clarify my doubts regarding that advanced track and fundamental track. ಎಡಿಟ್ ಮಾಡಬೇಕಾದ್ರೆ ನೆನಪಾಯಿತು, ಮೈ ಡೌಟ್ಸ್ ವೇರ್ ಕ್ಲಾರಿಫೈಡ್. ಯಾಕಂದರೆ ನಾನು ಪ್ರೊಫೆಸರ್ ಲಾನ್ಸರ್ ಹತ್ರ ಮಾತಾಡಿದೆ. ಐ ಎಕ್ಸ್ಪ್ಲೇನ್ ಮೈ ಸಿಚುವೇಶನ್. ಐ ಸಿಂಪ್ಲಿ ಟೋಲ್ಡ್ ದೆಮ್ ದ್ಯಾಟ್ ನಾನು ಯಾರ ಹತ್ರ ಅಪ್ಲೈ ಮಾಡಿದ್ದಲ್ಲ ಅವರು ತಪ್ಪಿ ಅಡ್ವಾನ್ಸ್ ಟ್ರ್ಯಾಕ್ ಸೆಲೆಕ್ಟ್ ಮಾಡಿದರು. ನನಗೆ ಐ ವಾಂಟೆಡ್ ಇನ್ ಫಂಡಮೆಂಟಲ್ ಬಿಕಾಸ್ ಐ ಆಮ್ ನಾಟ್ ದ್ಯಾಟ್ ಆನ್ ಎಕ್ಸ್ಪರ್ಟ್ ಆ್ಯಂಡ್ ಆಲ್. ಸೊ ಅವನು ನನ್ನ ಪ್ರಾಬ್ಲಮ್ ಕೇಳಿದ ಮೇಲೆ ಇಟ್ಸ್ ಡೆಫಿನೆಟ್ಲಿ ಪಾಸಿಬಲ್, ಇಟ್ಸ್ ಈ ಮಾಡ್ಬೋದು, ಐ ಹ್ಯಾವ್ ಟು ವೇಟ್ ಇಟ್ ಸಿಮ್ಸ್. ಮತ್ತು ಅದಕ್ಕೆ ಹೇಳಿದೆ ಬಿಕಾಸ್ 10th ವಾಸ್ ದ ಡೆಡ್ ಲೈನ್. ಅದು ಸಹ ಕೇಳಿದೆ, ನಾನು ಡೆಡ್ ಲೈನ್ ಇದ್ದಕ್ಕೆ ನನಗೆ ಎಷ್ಟು ಟೆನ್ಷನ್ ಆಗಿದೆ, ಇಲ್ಲದೇ ನಾನು ಕೇರ್ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳಿದೆ. ಸೊ ದೇ ವೇ ಲೈಕ್ until and unless I register for the exam, registration of the course doesn't even matter. I can just go sit in whatever subject class I want. It only affects my degree when I register for exam and I don't say it, I don't appear or whatever. So that's the scene. So but ನನ್ನ ಪ್ರಾಬ್ಲಮ್ ಏನಿತ್ತಲ್ಲ advanced track in the fundamental, it's possible it seems. I think it's gonna take a week, but still it's possible, right? ಅದೇ ನಂಗೆ ಮೇನ್ ಬೇಕಾಗಿದ್ದದ್ದು. The time right now is 12 o'clock. 12:10ಗೆ ಒಂದು ಬಸ್ ಇದೆ ನಮ್ಮ ಕಾಲೇಜಿಂದ ನನ್ನ ಸ್ಟಾಪಿಗೆ. ಆ್ಯಂಡ್ ಐ ಬ್ರಾಡ್ ಫ್ಯೂ ಸ್ಟಫ್ ಫ್ರಾಮ್ ಎಡೆಕಾ. ಸ್ವಲ್ಪ ಬೇಕಿತ್ತು ಐಟಮ್ಸು, ಅಂದರೆ ಕುಕ್ಕಿಂಗ್ ಆಯಿಲ್ ಅವೆಲ್ಲ ಬೇಕಿತ್ತು. ಕುಕ್ಕಿಂಗ್ ಆಯಿಲ್ ಮತ್ತು ಆನಿಯನ್ ಬೇಕಿತ್ತು, ಯಾಕಂದರೆ ಆನಿಯನ್ ಇರಲಿಲ್ಲ. ಮೇನು ಚಿಕನ್ ಮಾಡಲಿ ಎಗ್ ಮಾಡಲಿ ಆನಿಯನ್ ಬೇಕಲ್ಲ. ಆಯಿಲ್ ಇತ್ತು ಮನೇಲಿ, ಅದು ಡೂಕಿದು. ಬಟ್ ಯೂಸ್ ಮಾಡಿದರೆ ಏನಾಗ್ತಿದೆ, ಶೇರ್ ಅಂತ ಕೇಳ್ತಾನೆ. ಬಟ್ ಐ ಡೋಂಟ್ ನೋ. ಅದೇ ಫಸ್ಟ್ ಬ್ಲಾಗಲ್ಲಿ ಸಹ ಹೇಳಿದ್ನ ಅಂತ. ಇಷ್ಟ ಸ್ವಲ್ಪ ಆಯಿಲ್ ಯೂಸ್ ಮಾಡಿ ಇಡೀ ಬಾಟ್ಲಿದು ರೇಟ್ ಕೇಳಿದರೆ ಮತ್ತೆ ನಂದು ತಲೆ ಹಾಳಾಗ್ತದೆ. ಸೊ ವಾಟ್ ಐ ಬಾಟ್ ಮೈ ಓನ್ ಆಯಿಲ್. ಬೇಡ ಸುಮ್ಮನೆ, ಯಾಕೆ ನನಗೇನು ಬೇಕು ನಾನೇ ತಂದು ಯೂಸ್ ಮಾಡ್ಕೊಳ್ಳೋಣ ಅಂತ. ಆಬ್ವಿಯಸ್ಲಿ ದಿಸ್ 1 ಲೀಟ್ರ್ ಬಾಟಲ್ ತಂದೆ ಬೈ ದ ವೇ. ಇಟ್ ವಿಲ್ ಲಾಸ್ಟ್ ಮೀ ಅಟ್ಲೀಸ್ಟ್ ಅ ಅಟ್ಲೀಸ್ಟ್ 6 months, ಅಟ್ಲೀಸ್ಟ್ half a year. ಯಾಕಂದರೆ ಅಷ್ಟು ಆಯಿಲ್ ಹಾಕೋದಿಲ್ಲ, ಸ್ವಲ್ಪ ಹಾಕಿ. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಯೂಸಿಂಗ್ ದಿಸ್ ಆಯಿಲ್ ಇನ್ ನೋ ವೇ. ರೈಟ್ ನಾವು ಪ್ಲ್ಯಾನ್ ಏನಂದರೆ ಮನೆ ಹೋಗಿ ಬುರ್ಜಿ ಮಾಡಿ ಚಪಾತಿ ಥರ ಏನೋ ಸಿಕ್ಕಿದ್ದು. ಐ ಥಿಂಕ್ ಇಟ್ಸ್ ಅ ರ್ಯಾಪ್, ಶವರ್ಮ ರ್ಯಾಪ್ ಎಲ್ಲ ಇರ್ತಲ್ಲ ಅದರದ ಅಂತ.
ದ್ಯಾಟ್ ಶುಡ್ ಬಿ ಓಕೆ ಆಗಿ, ಯಾಕಂದರೆ ಇಲ್ಲಿ ಚಪಾತಿ ಅಂತೂ ಸಿಗೋದಿಲ್ಲ. ಮತ್ತು ಇವಾಗ ಮನೆಯಾಗಿ ಚಪಾತಿ ಮಾಡೋಷ್ಟು ಟೈಮ್ ಇಲ್ಲ, ಯಾಕಂದರೆ ಐ ಗಾಟ್ ಕ್ಲಾಸ್ ಎಟ್ 2 o'clock. ಎಲ್ಲಿದ್ದೆ ನಾನು ಎಗ್ ಬುರ್ಜಿ ಮಾಡೋದ್ರಲ್ಲಿದ್ದೆ. ಸೊ ಎಗ್ ತೆಗ್ದೀನಿ. ಇವಾಗ ಫಸ್ಟ್ ಒಂದು ಆನಿಯನ್ ಚಾಪ್ ಮಾಡಿ, ಆನಿಯನ್ ಆದಮೇಲೆ ತವೆ ಬಿಸಿ ಮಾಡಲಿಕ್ಕೆ ಇಡುವ ಅಂತ. ಒಂದು ಆನಿಯನ್ ಸಾಕಂದ್ರೆ, ಬಿಕಾಸ್ KGಗೆ €1.5, €1.49. ಆ್ಯಂಡ್ ಟುಡೇಸ್ ಬಿಲ್ ವಾಸ್ €5.66 ಬೈ ದ ವೇ. 1 kg ಆನಿಯನ್, ಇದು ತಂದೆ, ಇದು ಚಪಾತಿ ಥರ ಇದೆ ಹೇಳಿದ್ದಾರೆ. ಮತ್ತು ಇದು ಆಯಿಲ್, 1 ಲೀಟ್ರ್ ಆಯಿಲ್, ಆ್ಯಂಡ್ ಒಂದು ಮೈನೀಸ್ ಥರ ಬರ್ತದೆ ಬ್ರೆಡ್ ಸ್ಪ್ರೆಡ್, €1.39 ಅಂತ. ಸೊ ಟೋಟಲ್ €5.66. €10 ಏನೋ ನೋಡಿಕೊಟ್ರು, €20 ಕೊಟ್ಟೆ ಅವರಿಗೆ, ಕ್ಯಾಶಿಯರಿಗೆ €10 ನೋಡಿಕೊಟ್ರು. ಆ್ಯಂಡ್ ಮಿಕ್ಕಿದ್ದು ಸಮಥಿಂಗ್ 4 ಎಷ್ಟೋ ಬ್ಯಾಲೆನ್ಸ್ ಇರೋದಲ್ಲ, ದೇ ಗೇವ್ ಇನ್ ಕಾಯಿನ್ಸ್. ಅಗೇನ್ ಐ ಹ್ಯಾವ್ ಗಾಟ್ ದೀಸ್ ಮೆನಿ ಕಾಯಿನ್ಸ್, ಐ ಹ್ಯಾವ್ ಟು ಸ್ಪೆಂಡ್ ದ್ಯಾಟ್ ಫಸ್ಟ್. 2 ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಒಂದರಲ್ಲಿ ನಾನು ಬುರ್ಜಿ ಮಾಡ್ತೀನಿ, ಇದರಲ್ಲಿ ಬುರ್ಜಿ ಮಾಡ್ತೀನಿ, ಮತ್ತು ಇದರಲ್ಲಿ ನಮ್ಮ ಚಪಾತಿ ಏನೋ ರ್ಯಾಪ್ ಬಂದಿದೆಯಲ್ಲ, ಸೊ ಐ ವಿಲ್ ಬಿ ಹೀಟಿಂಗ್ ಇಟ್ ಆನ್ ದಿಸ್. ಇವತ್ತಿದು ಲಂಚ್ ಪ್ಲಸ್ ಬ್ರೇಕ್ಫಾಸ್ಟ್, ಬ್ರಂಚ್ ಅಂತ ಹೇಳ್ಬೋದು. ಬುರ್ಜಿ ಆ್ಯಂಡ್ ಚಪಾತಿ ರ್ಯಾಪ್. I think it should taste good, right? Okay. Burji is all right. ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, I'll add this salt. ಜಸ್ಟ್ ಊಟ ಮಾಡಿ ಬಂದು ಕೂತಿದ್ದೆ, ಅಂದರೆ ಒಂದು 10 ನಿಮಿಷ ಕೂತೋಗುವ ಅಂತ. ದ ಟೈಮ್ ರೈಟ್ ನೌ ಇಸ್ 1:22. 1:35 ಬಸ್ ಇದೆ, ವಿಚ್ ವಿಲ್ ರೀಚ್ ಅಟ್ 1:45. 10 ನಿಮಿಷ ಬೇಕಲ್ಲ ಬಸ್ಸಲ್ಲಿ ಹೋಗಲಿಕ್ಕೆ. ನೆಕ್ಸ್ಟ್ ಬಸ್ನ ನೋಡಿದ್ರೆ 1:55ಗೆ, ವಿಚ್ ವಿಲ್ ರೀಚ್ ಆಫ್ಟರ್ 2. ಆ್ಯಂಡ್ ಫಸ್ಟ್ ಡೇನೇ ಮಾರೆ 2 o'clock ಕ್ಲಾಸ್ ಕರೆದಿದ್ದೇವೆ. ಬೇಗ ಹೋಗೋಣ, ನಾನು ರೆಡಿಯಾಗಿ ಹೊರಡ್ತೀನಿ. ಮನೆಯಿಂದ ಹೊರಗೆ ಬಂದದಷ್ಟೇ. ಆ್ಯಂಡ್ ಬಸ್ ಹೊರಡಲಿಕ್ಕೆ ಒಂದು 3 ನಿಮಿಷನೇ ಇದೆ. ಇನ್ನು ಲೇಟ್ ಆದರೆ ಐ ಮೈಟ್ ಹ್ಯಾವ್ ಟು ರನ್. ಡ್ರೆಸ್ ಚೇಂಜ್ ಮಾಡಿ ಬಂದೆ ಮನೆ ಹೋಗಿ, ಯಾಕಂದರೆ ರೈಟ್ ನಾವು ವಿ ಆರ್ ಗೋಯಿಂಗ್ ಟು ಪಬ್ ಕ್ರಾಲ್. ಐ ಥಿಂಕ್ ಇಟ್ಸ್ ಗೋನ್ ಬಿ ಲೈಕ್, ನಿನ್ನೆ ಹೋಗಿದ್ದೆ ಐರಿಷ್ ಬಾರಿಗೆ ಹೋಗಿದ್ದೆ, ಐರಿಷ್ ಪಬ್ಬಿಗೆ ಹೋಗಿದ್ದೆ. ಸೊ ಇನ್ ದ್ಯಾಟ್ ಲೇನ್ ಬೇಸಿಕಲಿ ದೇರ್ ಆರ್ ಐ ಥಿಂಕ್ 4 to 5 pubs. ಸೊ ವಾಟ್ ವಿ ವಿಲ್ ಬಿ ಗೋನ್ ಡೂ ಈಸ್ we are going to spend time in each of these pubs, like 5 pubs as I said. Each of these pubs like few hours, I guess, like 1 hour in each pub. Time right now is 6:30. I don't know how long will it take for me to come back to my room. I got to edit ನಿನ್ನೆ ವ್ಲಾಗ್ ಮೊನ್ನೆ ವ್ಲಾಗ್ ಎಡಿಟ್ ಮಾಡಲಿಕ್ಕೆ ಉಂಟು. ಹೋಪ್ಫುಲಿ ಬೇಗ ಬಂದು I get to edit those vlogs. As you can see, I'm back in home. So ಇವತ್ತೇನಿತ್ತು, ಪಬ್ ಕ್ರಾಲ್ ಇತ್ತು. ಅಂದರೆ ವಿ ವೆಂಟ್ ಟು 2-3 ಐ ಥಿಂಕ್ 4 pubs ಟೋಟ್ಲಿ. ಸೊ ಪಬ್ಬಿಗೆ ಹೋದಿ ಅಂದರೆ ಅವರು ನಮಗೆ ಡಿಫ್ರೆಂಟ್ ಬ್ಯಾಚ್ ಮಾಡಿದರು. ಅಂದರೆ ವಿ ಹ್ಯಾಡ್ ಟು ಪಿಕ್ ಎ ಬ್ಯಾಂಡ್, 4 ಕಲರ್ ಬ್ಯಾಂಡ್ ಇತ್ತು. ಸೊ ಯಾರಿಗೆಲ್ಲ ಸೇಮ್ ಕಲರ್ ಅವರು 4 ಗ್ರೂಪ್ ಮಾಡಿ, ಸೊ ವಿ ವೇರ್ 4 in ಗ್ರೂಪ್ಸ್. ಮತ್ತು ಬೇರೆ ಬೇರೆ ಪಬ್ಬಿಗೆ ಹೋಗಿ ಕೂತಿ ಒಂದು ಚೆಂದ ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಇನ್ನು ನಮ್ಮ ಗ್ರೂಪಲ್ಲಿ ತುಂಬ ಅಮೇರಿಕನ್ಸ್ ಇದ್ದರು, ಟರ್ಕಿ ಒಂದು ತುಂಬ ಜನ ಇದ್ದರು. ಸೊ ಬೇರೆ ಬೇರೆ ಕಂಟ್ರಿಯಿಂದ ಇದಲ್ಲ. ಸೊ ಐ ಗಾಟ್ ಟು ಮೀಟ್ ನೈಸ್ ಪೀಪಲ್ ಆ್ಯಂಡ್ ಆಲ್. ಸೊ ನಾಳೆ ಏನಾಗಿ ಫಸ್ಟ್ ಡೇ ಇತ್ತಲ್ಲ ಕೆಫೆ ಕೋಜಾದಲ್ಲಿ, ಸೇಮ್ ಥಿಂಗ್ ಇಸ್ ಗೋನ್ ಬಿ ದೇರ್ ಅಗೇನ್ ಐ ಡೋಂಟ್ ನೋ. ಸೊ ಶೆಡ್ಯೂಲಲ್ಲಿ ಇತ್ತು, ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಫಾರ್ ರೈಟ್ ನಾವು ಐ ಬ್ಯಾಕ್ ಇನ್ ಹೋಮ್. ಏನಿಲ್ಲ, ವ್ಲಾಗ್ ಇಲ್ಲ ಮುಗಿಸ್ತೀನಿ. ರೈಟ್ ನಾವು ಹೋಗಿದ್ದ ಮುಂಚೆ ಊಟ ಮಾಡೋಗಿದ್ದೆ, ಅಂದರೆ ಅನ್ನ ಸಾಂಬಾರು ಇತ್ತು, ಅದೇ ಮಾಡೋಗಿದ್ದೆ. ಐ ಥಿಂಕ್ 2 days ಬ್ಯಾಕ್ ಐ ಹ್ಯಾಡ್ ಮೇಡ್ ಚಿಕನ್, ರಿಮೆಂಬರ್. ಸೊ ರೈಸ್ ಆ್ಯಂಡ್ ಚಿಕನ್ ಕರಿ ವಾಸ್ ಇಟ್. ಇವಾಗ ಸರ್ವಿಸ್ ಸ್ವಲ್ಪ ಹಸು ಉಂಟು. ಐ ಡಿಂಟ್ ಈಟ್ ಎನಿಥಿಂಗ್ ಓವರ್ ದೇರ್ ಬಿಕಾಸ್ ದೇ ವರ್ ಡ್ರಿಂಕಿಂಗ್ ಬಿಯರ್ ಆ್ಯಂಡ್ ಆಲ್. ನಾನು ಕುಡಿಲಿಲ್ಲ. ಐ ವಿಲ್ ಬಿ ಮೇಕಿಂಗ್ ಮ್ಯಾಗಿ. ಆ್ಯಂಡ್ ಮಧ್ಯಾಹ್ನ ಮಾಡಿದ್ದು ಎಗ್ ಬುರ್ಜಿ ಇದೆ, ಸ್ಪ್ರಿಂಕಲ್ ಮಾಡ್ಕೊಂಡು I'll be having that. What else to do? Until next time, I mean tomorrow. Bye bye.